ಸೆಡ್ಡು ಹೊಡೆದು ನೀವು ನಿಲ್ಲದಿದ್ದೊಡೆ, ಸೆಡ್ಡು ಹೊಡೆದು ನೀವು ನಿಲ್ಲದಿದ್ದೊಡೆ, ದೇಶಕೋಶ ನಾಶವಯ್ಯ ಎಲ್ಲ ಮಾಯ, ನಾಳೆ ನಾವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ. ಗೀಯಗೆ ಗಾಗಿಯಗೆ ಗೀಯ ಗೀಯ ಗೀ. ನಮ್ಮ ಹೆಸರು ನಾಗರಾಜ್ ತೋಂಬ್ರಿ ಅಂತ. ಗೌರ್ಮೆಂಟ್ ಬಸ್ಸಿನಲ್ಲಿ ಅಕ್ಕರ ತಂಗಿಯರ ಭಾಳ ಮುಂದೆ ಹರಗೀಯಗೆ ಗಾಗಿಯಗೆ ಗೀಯ 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 ಗೀ, ಹರಗೀಯಗೆ ಗಾಗಿಯಗೆ ಗೀಯ ಗೀಯ ಗೀ. ಹೂವ ನೋಡಿ ಅಣ್ಣ ತೇರ ನೋಡೆ, ತಂಗಿ ಹೂವ ನೋಡಿ ಅಣ್ಣ ತೇರ ನೋಡೈ. ದೇವರು ದಿಂಡರ ಭಜನೆಯಲ್ಲಿ, ಮಂದಿರ ಮಸೀದಿ ಗದ್ದಲದಲ್ಲಿ, ಮಂದಿರ ಮಸೀದಿ ಗದ್ದಲದಲ್ಲಿ. ಎಲ್ಲ ಮಾಯ, ನಾಳೆ ನಾವು ಮಾಯ, ಎಲ್ಲ ಮಾಯ, ನಾಳೆ ನಾವು ಮಾಯ. ಈ ಕಲೆ ಕಿನ್ನರಿ ಜೋಗಿ ಕಲೆ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಮಾನವೀಯ ಮೌಲ್ಯಗಳು, ನೈತಿಕತೆ, ಶಾಂತಿಯುತ ಸಮಾಜಕ್ಕಾಗಿ ಒಂದು ಮಾರ್ಗದರ್ಶನ ತುಂಬಿದ ಬಸವಣ್ಣನವರ ಈ ವಚನ ನಮಗೆಲ್ಲ ತಿಳಿದಿದೆ. ಕೈಯಲ್ಲಿ ತಂಬೂರಿ ಹಿಡಿದು ಮನೆ ಮನೆಗಳಿಗೆ ಹೋಗಿ ಇಂತಹ ಎಷ್ಟೋ ವಚನಗಳನ್ನು, ಹಾಡುಗಳನ್ನು ಹಾಡುತ್ತಾ ನಮ್ಮ ಸಂಸ್ಕೃತಿಯನ್ನು, ಪರಂಪರೆಯನ್ನು, ಜಾನಪದವನ್ನು ಜೀವಂತವಾಗಿರಿಸಿರುವ ತಂಬೂರಿಯವರು ಅಥವಾ ಜೋಗಿಯವರು ನಮ್ಮ ನಿಮ್ಮ ಮನೆಗೆಲ್ಲ ವರ್ಷಕ್ಕೊಮ್ಮೆ ಆದರೂ ಬಂದೇ ಬರ್ತಾರಲ್ವಾ? ಇವತ್ತು ನಮ್ಮ ಮನೆಗೆ ಇಂತಹ ಒಬ್ಬ ಜಾನಪದ ಕಲಾವಿದರು ಅನಿರೀಕ್ಷಿತವಾಗಿ ಬಂದರು. ಅವರು ಜಾನಪದ ಸ್ಟಾರ್ ಅಂತಾನೆ ಫೇಮಸ್ ಆಗಿರೋರು. ಸುಮಾರು 5,000ಕ್ಕಿಂತನೂ ಹೆಚ್ಚು ವೇದಿಕೆಗಳಲ್ಲಿ ಪ್ರದರ್ಶನವನ್ನು ನೀಡಿದಂಥವರು. ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನೋ ಗಾದೆ ಮಾತಿಗೆ ಸೂಕ್ತ ಉದಾಹರಣೆ ಇವರು ಅಂತ ಹೇಳ್ಬೋದು. ಇಷ್ಟು ದೊಡ್ಡ ಕಲಾವಿದರಾದರೂ ಕೂಡ ಇವರು ಮನೆ ಮನೆಗಳಿಗೆ ಹೋಗಿ ಇವತ್ತಿಗೂ ಕೂಡ ಹಾಡುಗಳನ್ನು ಹಾಡ್ತಿದ್ದಾರೆ. ಈ ಕಲಾವಿದರನ್ನು ನಿಮಗೆಲ್ಲ ಪರಿಚಯಿಸುವುದರ ಜೊತೆಗೆ ಅವರ ಕಲೆಯನ್ನು, ಅವರ ಹಾಡುಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ. ನಮ್ಮ ಪ್ರಾಚೀನ ಪರಂಪರೆ ಈ ಜೋಗಿ ಹಾಡುಗಳನ್ನು ನೀವು ಕೂಡ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋನ ಕೊನೆವರೆಗೂ ನೋಡಿ, ಈ ಹಾಡುಗಳನ್ನು ಎಂಜಾಯ್ ಮಾಡಿ, ಹಾಗೆಯೇ ನಮ್ಮ ಕಲೆಯನ್ನು ಪ್ರೋತ್ಸಾಹಿಸಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರಥಮ ಪೂಜಿತ ಗಣೇಶನನ್ನು ಸ್ತುತಿಸಿ ಪ್ರಾರಂಭ ಮಾಡೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ, ನಿರ್ವಿಘ್ನಮ ಕುರುಮೆ ದೇವೋ ಸರ್ವಕಾರ್ಯಾಸು ಸರ್ವದಾ, ಸರ್ವಕಾರ್ಯಾಸು ಸರ್ವದಾ. ಮೊದಲೊಂದು ಪೆನಿನಗೆ ಗಣನಾಥ ದೇವಾ, ಮೊದಲೊಂದು ಪೆನಿನಗೆ ಗಣನಾಥ. ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ. ಸಾಧಿಸಿದ ರಾಜವ ಗಣನಾಥ, ಸಾಧಿಸಿದ ರಾಜವ ಗಣನಾಥ, ಸಾಧಿಸಿದ ರಾಜವ ಗಣನಾಥ. ಮಂಗಳಮೂರ್ತಿ ಗುರು ರಂಗವಿಠಲನ ಪಾದ, ಮಂಗಳಮೂರ್ತಿ ಗುರು ರಂಗವಿಠಲನ ಪಾದ. ತಿಂಗದೆ ಬಜುಪೆ ದೇವ ಗಣನಾಥ, ತಿಂಗದೆ ಬಜುಪೆ ದೇವ ಗಣನಾಥ. ಹಿಂದೆ ರಾವಣನನ್ನು ಮೋದದಿಂದ ನಿನ್ನ ಪೂಜಿಸದ ಸಂದರಣದಲ್ಲಿ ದೇವ ಗಣನಾಥ, ಸಂದರಣದಲ್ಲಿ ದೇವ ಗಣನಾಥ. ಮೊದಲೊಂದು ಪೆನಿನಗೆ ಗಣನಾಥ ದೇವ, ಮೊದಲೊಂದು ಪೆನಿನಗೆ ಗಣನಾಥ, ಒಂದು ಪೆನಿನಗೆ ಗಣನಾಥ, ಮೊದಲೊಂದು ಪೆನಿನಗೆ ಗಣನಾಥ, ಮೊದಲೊಂದು ಪೆನಿನಗೆ ಗಣನಾಥ.
ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಪರಿಚಯ ಹೇಳಿ. ಪರಿಚಯ, ನಮ್ಮ ಹೆಸರು ನಾಗರಾಜ್ ತೋಂಬ್ರಿ ಅಂತ. ನಮ್ಮೂರು ಆನಂದಪುರ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಮಲೆನಾಡು. ಮತ್ತು ಈ ಕಲೆ ಕಿನ್ನರಿ ಜೋಗಿ ಕಲೆ. ನೀವು ಈ ಕಲೆಯನ್ನ ವಂಶಪಾರಂಪರ್ಯವಾಗಿ ಮಾಡ್ಕೊಂಡು ಬಂದಿದ್ದೀರಾ ಅಥವಾ ನೀವು ವಿಶೇಷ ತರಬೇತಿ ತಗೊಂಡು ಕಲ್ತಿದ್ದ? ಇಲ್ಲ, ಇದಕ್ಕೆ ಯಾವುದು ತರಬೇತಿ ಇಲ್ಲ. ಇದು ಪರಂಪರೆಯಿಂದ, ಅಂದರೆ ಕಿನ್ನರಿ ಜೋಗಿ ಕಲಾ ಪರಂಪರೆಯಿಂದ ಬಂದಂಥ ಕಲೆ. ನಿಮ್ಮ ಹಿರಿಯರು, ತಂದೆ ಅವರು ಕೂಡ ಇದೇ ಮಾಡ್ತಿದ್ರಾ? ಹೌದು. ನಮ್ಮ ತಂದೆಯವರು, ಚಿಕ್ಕಪ್ಪಂದರು, ಇದೆಲ್ಲ ಅವರು ಎಲ್ಲ ಕಿನ್ನರಿ ಜೋಗಿ ಕಲೆಯಲ್ಲೇ ಜೀವನ ಮಾಡಿದವರು. ನಾವು ಸಹ ಆ ಕಲೆ ಇದರಿಂದ ಬೆಳೆದಿದ್ದಕ್ಕೆ ಸುಮಾರಷ್ಟು ರಾಜ್ಯದಲ್ಲಿ ಸಾಕಷ್ಟು ಊರುಗಳೆಲ್ಲ ನಮಗೆ ಪರಿಚಯ ಇದೆ. ಎಲ್ಲ ಕಡೆ ಒಂದು ಸಂಚಾರನೂ ಮಾಡ್ತೀವಿ. ಜೊತೆಯಲ್ಲಿ ನಮ್ಮ ಕಲೆಯ ಪರಿಚಯನೂ ಕೂಡ ಜೊತೆಯಲ್ಲಿ ಜಾನಪದ ಹಾಡು, ತತ್ವ ಪದಗಳು, ಗೀಗಿ ಪದಗಳು, ಇದನ್ನೆಲ್ಲ ಒಂದು ಕಿನ್ನರಿ ನುಡಿಸ್ಕೊಂಡು ಹಾಡಿ ಜನಗಳಿಗೆ ಮನರಂಜಿಸ್ತೀವಿ. ಇದು ನಮ್ಮ ಕಾಯಕ. ಸಾಮಾಜಿಕ ಕಳಕಳಿಯುಳ್ಳ ಒಂದು ಅದ್ಭುತವಾದ ಹಾಡನ್ನು ಕೇಳಿಕೊಂಡು ಮತ್ತೆ ಮುಂದುವರಿಯೋಣ. ಜಣ 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 ಕಾಂಚನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ, ಜಣ 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 ಕಾಂಚನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ, ದೇವರು ದಿಂಡರ ಭಜನೆಯಲ್ಲಿ, ಮಂದಿರ ಮಸೀದಿ ಗದ್ದಲದಲ್ಲಿ, ಮಂದಿರ ಮಸೀದಿ ಗದ್ದಲದಲ್ಲಿ, ಎಲ್ಲ ಮಾಯ ನಾಳೆ ನಾವು ಮಾಯ, ಎಲ್ಲ ಮಾಯ ನಾಳೆ ನಾವು ಮಾಯ. ಅಪ್ಪ ಅಮ್ಮರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದವ ಅಣ್ಣ, ಗುಂಡು ತೋಪುಗಳು ಇದ್ದವ ಅಣ್ಣ. ಅಪ್ಪ ಅಮ್ಮರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದವ ಅಣ್ಣ, ಗುಂಡು ತೋಪುಗಳು ಇದ್ದವ ಅಣ್ಣ. ಮೋಡಗಳನ್ನೇ ಗದರಿಸಿ ಅವುಗಳು ಮಳೆಯನ್ನೇ ತರುತ್ತಲೇ ಇದ್ದವ ಅಣ್ಣ, ಮಳೆಯನ್ನೇ ತರುತ್ತಲೇ ಇದ್ದವ ಅಣ್ಣ. ಕೊಚ್ಚಿ ಹೋದವೋ ಬತ್ತಿ ಹೋದವೋ, ಕೊಚ್ಚಿ ಹೋದವೋ ಬತ್ತಿ ಹೋದವೋ, ಜಗಕ್ಕೆ ಶಾಪ ಕೊಟ್ಟು ಹೋದವೋ, ಎಲ್ಲ ಮಾಯ ನಾಳೆ ನಾವು ಮಾಯ, ಎಲ್ಲ ಮಾಯ ನಾಳೆ ನಾವು ಮಾಯ. ಈಸ್ಟ್ ಇಂಡಿಯಾ ಕಂಪನಿಯೊಂದು 200 ವರ್ಷ ಆಳಿತು ಅಂದು, 200 ವರ್ಷ ಆಳಿತು ಅಂದು. ಸಾವಿರ ಸಾವಿರ ಕಂಪನಿ ಬಂದು ನಾಡು ನಾಡಿಗಳ ಕರೆಯುವರೆಂದು, ನಾಡು ನಾಡಿಗಳ ಕರೆಯುವರೆಂದು. ಸೆಡ್ಡು ಹೊಡೆದು ನೀವು ನಿಲ್ಲದಿದ್ದೊಡೆ, ಸೆಡ್ಡು ಹೊಡೆದು ನೀವು ನಿಲ್ಲದಿದ್ದೊಡೆ, ದೇಶಕೋಶ ನಾಶವಯ್ಯ, ಎಲ್ಲ ಮಾಯ ನಾಳೆ ನಾವು ಮಾಯ, ಎಲ್ಲ ಮಾಯ ನಾಳೆ ನಾವು ಮಾಯ. ಅರ್ಶನ ನಂಗಿತ ಪೇರೆನ್ ಲವ್ಲಿ, ಕುಂಕುಮ ನಂಗಿತ ಸ್ಟಿಕ್ಕರ ಚಿಕ್ಕಿ, ಕುಂಕುಮ ನಂಗಿತ ಸ್ಟಿಕ್ಕರ ಚಿಕ್ಕಿ. ಅರ್ಶನ ನಂಗಿತ ಪೇರೆನ್ ಲವ್ಲಿ, ಕುಂಕುಮ ನಂಗಿತ ಸ್ಟಿಕ್ಕರ ಚಿಕ್ಕಿ, ಕುಂಕುಮ ನಂಗಿತ ಸ್ಟಿಕ್ಕರ ಚಿಕ್ಕಿ. ಎಳನೀರನ್ನು ಹಿರಿದು ಕೊಂದಿತು, ಕೊಕ್ಕೋಲ ಕೇಕೆ ಹಾಕಿತು, ಕೊಕ್ಕೋಲ ಕೇಕೆ ಹಾಕಿತು. ಫರಂಗಿಯವರು ಮತ್ತೆ ಬಂದರೆ, ಆ ಫರಂಗಿಯವರು ಮತ್ತೆ ಬಂದರೆ, ನಾವು ನೀವು ಮಾಯವಯ್ಯ, ಎಲ್ಲ ಮಾಯ ನಾಳೆ ನಾವು ಮಾಯ, ಎಲ್ಲ ಮಾಯ ನಾಳೆ ನೀವು ಮಾಯ, ನಾಳೆ ನೀವು ಮಾಯ, ನಾಳೆ ನೀವು ಮಾಯ. ಜಾನಪದ ಗೀತೆ ಹೂವ ನೋಡಿ ತಂಗಿ ಕಾಯ ನೋಡಿ ಅನ್ನುವಂಥ ಹಾಡು ಕಿನ್ನರಿ ಜೋಗಿ ಶೈಲಿಯಲ್ಲಿ ಹಾಡ್ತಿದ್ದೇನೆ. ನಾಗರಾಜ್ ತೋಂಬ್ರಿ, ಆನಂದಪುರ. ಕೇಳಿ ಆನಂದಿಸಿ. ಹೂವ ನೋಡೆ ತಂಗಿ ಕಾಯ ನೋಡೆ, ಕದಲಿಯ ಕದಲಿಯ. ಹೂವ ನೋಡೆ ತಂಗಿ ಕಾಯ ನೋಡೆ, ಕದಲಿಯ ಕದಲಿಯ. ಗೊಂಬೆ ತಿರಿನ ಮೇಲೆ ಗಜನಿಂಬೆ, ತಂಗಿ ಹೂವ ನೋಡಿ ಅಣ್ಣ ತೀರ ನೋಡು, ತಂಗಿ ಹೂವ ನೋಡಿ ಅಣ್ಣ ತೀರ ನೋಡು. ಗುಡು ಗುಡು ಗುಡುಗಿತು ನಡು ಬಾಣ, ಮಿಂಚಿತ ಮಿಂಚಿತ.
ಗುಡು ನಡಗಿತು ನಡು ಬಾಣ ಮಿಂಚಿತೋ ಮಿಂಚಿತೋ ನಡುಮಲೆಯಲ್ಲಿ ಮಳೆಯಾಯ್ತು ತಂಗಿ ಹೂವ ನೋಡು ತಂಗಿ ಹೂವ ನೋಡು ಅಣ್ಣ ತೀರ ನೋಡು ಅಣ್ಣ ತೀರ ನೋಡು ಅಪ್ಪ ಮಾದಯ್ಯನ ತೆಪ್ಪ ತೇರಿನ ಮ್ಯಾಲೆ ಅಪ್ಪ ಮಾದಯ್ಯನ ತೆಪ್ಪ ತೇರಿನ ಮ್ಯಾಲೆ 77 ಕೋಟಿ ನವಿಲುಂಡು ತಂಗಿ ಹೂವ ನೋಡಿ ಅಣ್ಣ ಕಾಯ ನೋಡು ತಂಗಿ ಹೂವ ನೋಡಿ ಅಣ್ಣ ತೀರ ನೋಡು 77 ಕೋಟಿ ನವಿಲುಂಡು ಕುತಗೊಂಡು ಕುತಗೊಂಡು ತುಪ್ಪಾದ ಗುಟ್ಟಕ್ಕೆ ಕೊಡತಾನೆ ತಂಗಿ ಹೂವ ನೋಡಿ ಅಣ್ಣ ತೀರ ನೋಡು ತಂಗಿ ಹೂವ ನೋಡಿ ಅಣ್ಣ ತೀರ ನೋಡು ಮುತ್ತಿನ ತೇರಲಿ ಮತ್ಯಾರೋ ಶರಣರೋ ಶರಣರೋ ಮುತ್ತಿನ ತೇರಲಿ ಮತ್ಯಾರೋ ಶರಣರೋ ಶರಣರೋ ಅತ್ತ ಇತ್ತೆಲ್ಲ ಪರಿವಾರ ತಂಗಿ ಹೂವ ನೋಡಿ ಅಣ್ಣ ತೀರ ನೋಡು ತಂಗಿ ಹೂವ ನೋಡಿ ಅಣ್ಣ ತೀರ ನೋಡು ಅತ್ತ ಇತ್ತೆಲ್ಲ ಪರಿವಾರ ಮಹಾದೇವ ಮಹಾದೇವ ಅತ್ತ ಇತ್ತೆಲ್ಲ ಪರಿವಾರ ಮಹಾದೇವ ಮಹಾದೇವ ನೀನೊಪ್ಪಿದ ಕಾರ್ಯ ಬಲ್ಲಯ್ಯ ತಂಗಿ ಹೂವ ನೋಡಿ ಅಣ್ಣ ತೀರ ನೋಡ ತಂಗಿ ಹೂವ ನೋಡಿ ಅಣ್ಣ ತೀರ ನೋಡಿ ಹೂವ ನೋಡಿ ತಂಗಿ ಕಾಯ ನೋಡಿ ಕದಲಿಯ ಕದಲಿಯ ಗೊಂಬೆ ತೆರಿನ ಮೇಲೆ ಗಜನಿಂಬೆ ತಂಗಿ ಹೂವ ನೋಡಿ ಅಣ್ಣ ತೀರ ನೋಡೆ ತಂಗಿ ಹೂವ ನೋಡಿ ಅಣ್ಣ ತೀರ ನೋಡೆ ತಂಗಿ ಹೂವ ನೋಡಿ ಅಣ್ಣ ತೀರ ನೋಡಿ ಆಹಾ, ಈಗ ಒಂದು ಗೀಗಿ ಪದ ಕೇಳೋಣ. ಗೀಯಗೆ ಗಾಗಿಯಗೆ ಗೀಯ ಗೀಯ ಗೀ ಗೀಯಗೆ ಗಾಗಿಯಗೆ ಗೀಯ ಗೀಯ ಗೀ ವಿದ್ಯೆದೊಳಗೆ ಜರ್ಮನಿ ಮುಂದೆ, ಆರ್ಥಿಕದೊಳಗೆ ಅಮೆರಿಕ ಮುಂದೆ. ಹೌದೌದಪ್ಪ. ವಿದ್ಯೆದೊಳಗೆ ಜರ್ಮನಿ ಮುಂದೆ, ಆರ್ಥಿಕದೊಳಗೆ ಅಮೆರಿಕ ಮುಂದೆ, ಕುಟುಂಬ ತನಕ ಬ್ರಿಟಿಷ್ ಮುಂದೆ, ಹಿಂದೂಸ್ತಾನರೆಲ್ಲ ಹಿಂದೆ, ಗಂಡು ಮಕ್ಕಳಾಗ್ಯಾರ ಭಾಳ ಮುಂದೆ. ಹರಗೀಯಗೆ ಗಾಗಿಯಗೆ ಗೀಯ ಗೀಯ ಗೀ ಗಂಡು ಮಕ್ಕಳಾಗ್ಯಾರ ಭಾಳ ಮುಂದೆ. ಹರಗೀಯಗೆ ಗಾಗಿಯಗೆ ಗೀಯ ಗೀಯ ಗೀ ಸ್ವಾಮಿಯಾದ ರಷ್ಯ ಮುಂದೆ, ಕೈಗರಿಕೆಯಲ್ಲಿ ಜಪನ ಮುಂದೆ, ಈಜಿಪ್ತಾದ ಹಾತಿ ಮುಂದೆ, ಈರಕೆಣ್ಣೆ ಖಾಲಿ ಮುಂದೆ. ಅಧ್ಯಾತ್ಮದೊಳಗೆ ಭಾರತ ಭಾಳ ಮುಂದೆ, ಬರಬರ್ತ ನಮ್ಮ ಕರ್ನಾಟಕ ರಾಜ್ಯ ಮುಂದೆ. ಪದ ಕೇಳೋ ಅಣ್ಣರ ಅಕ್ಕರ ಮನಸ ಭಾಳ ಮುಂದೆ. ಹರಗೀಯಗೆ ಗಾಗಿಯಗೆ ಗೀಯ ಗೀಯ ಗೀ ಹರಗೀಯಗೆ ಗಾಗಿಯಗೆ ಗೀಯ ಗೀಯ ಗೀ ಪೇಟೆಯಲ್ಲಿ ಹೋಟೆಲ್ ಮುಂದೆ, ಹೋಟೆಲ್ನಲ್ಲಿ ತಿಂಡಿ ಮುಂದೆ, ತಿಂಡಿಕ್ಕಿಂತ ಚಹಾ ಮುಂದೆ, ಚಹಾಕ್ಕಿಂತ ಕಾಫಿ ಮುಂದೆ, ಕಾಫಿಕ್ಕಿಂತ ಕೇಟೆ ಮುಂದೆ, ಕೇಟಕ್ಕಿಂತ ಬಿಲ್ ತಗೊಳ್ಳೋ ಸಾವುಕಾರ ಮಂಡೆ ಮನಸ್ಸ ಭಾಳ ಮುಂದೆ. ಹರಗೀಯಗೆ ಗಾಗಿಯಗೆ ಗೀಯ ಗೀಯ ಗೀ ಹರಗೀಯಗೆ ಗಾಗಿಯಗೆ ಗೀಯ ಗೀಯ ಗೀ ಗಾಡಿಕ್ಕಿಂತ ಮೋಟ್ರ್ ಮುಂದೆ, ಮೋಟ್ರ್ಗಿಂತ ಕಾರ್ ಮುಂದೆ. ಹೌದಣ್ಣ. ಗಾಡಿಕ್ಕಿಂತ ಮೋಟ್ರ್ ಮುಂದೆ, ಮೋಟ್ರ್ಗಿಂತ ಕಾರ್ ಮುಂದೆ, ಕಾರ್ಗಿಂತ ರೈಲು ಮುಂದೆ, ರೈಲಿನ್ಕಿಂತ ವಿಮಾನ ಮುಂದೆ, ವಿಮಾನಕ್ಕಿಂತ ಸಾಲಿಗೆ ಹೋಗೋ ಮಕ್ಕಳ ಪಂಚರ ಸೈಕಲ್ ಭಾಳ ಮುಂದೆ. ಹರಗೀಯಗೆ ಗಾಗಿಯಗೆ ಗೀಯ 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 ಗೀ ಹರಗೀಯಗೆ ಗಾಗಿಯಗೆ ಗೀಯ ಗೀಯ ಗೀ ಬಸ್ಸಿನಲ್ಲಿ ಡ್ರೈವರ್ ಮುಂದೆ, ಡ್ರೈವರ್ ದಾಟಿ ಇಂಜಿನ್ ಮುಂದೆ. ಹೌದಣ್ಣ. ಬಸ್ಸಿನಲ್ಲಿ ಡ್ರೈವರ್ ಮುಂದೆ, ಡ್ರೈವರ್ ದಾಟಿ ಇಂಜಿನ್ ಮುಂದೆ, ಇಂಜಿನ್ಗಿಂತ ವೇಗ ಮುಂದೆ, ವೇಗದಕ್ಕಿಂತ ಗಾಳಿ ಮುಂದೆ, ಗಾಳಿಗಿಂತ ಬಸ್ ಬಿಡೋ ಡ್ರೈವರ್ ಮನಸ್ಸ ಭಾಳ ಮುಂದೆ.
ಗೌರ್ಮೆಂಟ್ ಬಸ್ಸಿನಲ್ಲಿ ಅಕ್ಕರ ತಂಗಿಯರ ಬಹಳ ಮುಂದೆ ಹರಗಿಯಗೆ ಗಾಗಿಯಗೆ ಗೀಗಿಯಗಿ ಹರಗಿಯಗೆ ಗಾಗಿಯಗೆ ಗೀಯಗಿ ಮನಸ್ಸು ಕಟ್ಟಿ ಕೇಳರ ಮುಂದೆ ಹೇಳಬೇಕ ಅವರ ಮುಂದೆ ಹೌದಪ್ಪ ಮನಸ್ಸು ಇಟ್ಟು ಕೇಳರ ಮುಂದೆ ಹೇಳಬೇಕ ಅವರ ಮುಂದೆ ಕೇಳವ್ರ ಕಿವಿ ಮುಂದೆ ರಾಷ್ಟ್ರಪದ ಆದ ಮುಂದೆ ಪದ ಮಾಡಿದ ಹುಲ್ಕೊಂದ ಭೀಮೇಶ ಮುಂದೆ ಪದ ಮಾಡ ಹುಲ್ಕೊಂದ ಭೀಮೇಶ ಮುಂದೆ ಹರಗಿಯಗೆ ಗಾಗಿಯಗೆ ಗೀಗಿ ಅವಿದ್ಯದೊಳಗೆ ಜರ್ಮನಿ ಮುಂದೆ ಆರ್ಥಿಕದೊಳಗೆ ಅಮೆರಿಕ ಮುಂದೆ ಊಟದ ತನಕ ಬ್ರಿಟಿಷ್ ಮುಂದೆ ಹಿಂದೂಸ್ತಾನರೆಲ್ಲ ಹಿಂದೆ ಹೆಣ್ಣು ಮಕ್ಕಳಾಗರ ಬಹಳ ಮುಂದೆ ಧಾರಾವಾಹಿ ನೋಡೋದ್ರಾಗ ಆಗರ ಬಹಳ ಮುಂದೆ ಹರಗಿಯಗೆ ಗಾಗಿಯಗೆ ಗೀಯಗಿ ಹರಗಿಯಗೆ ಗಾಗಿಯಗೆ ಗೀಯಗಿ. ಸೂಪರ್. ಚೆನ್ನಾಗಿ ಬಂತ್ರ. ನಿಮ್ಮ ಈ ಕಲೆಯನ್ನು ಗುರುತಿಸಿ ಏನಾದರೂ ನಿಮಗೆ ವಿಶೇಷವಾಗಿ ಪ್ರಶಸ್ತಿಗಳು ಅಥವಾ ಯಾವುದಾದ್ರೂ ವಿಶೇಷ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಈ ಥರ ಏನಾದ್ರು ಇದೆಯಾ? ಇದೆ ಇದೆ, ಆ ಥರ ಭಾಳ ಇದೆ. ವಿಶೇಷವಾದ ಪ್ರಶಸ್ತಿ ಅಂದರೆ ಸರ್ಕಾರದಿಂದ ಜಿಲ್ಲಾ ಯುವ ಪ್ರಶಸ್ತಿ ಬಂದಿದೆ, ಸರ್ಕಾರ ಕೂಡ ಮಾಡೋದು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ. ಜೊತೆಗೆ ಕರಾವಳಿ ಉತ್ಸವ ಅವಾರ್ಡ್ ಕೊಟ್ಟಿದ್ದಾರೆ ಕಾಸರಗೋಡಲ್ಲಿ. ಸಾಕಷ್ಟು ವಿಶ್ವ ಜಾನಪದ ಪಾಂಡಿತ್ಯ ರತ್ನ ಅಂಥೇಳಿ ನನಗೆ ಧಾರವಾಡದಲ್ಲಿ ಅವಾರ್ಡ್ ಕೊಟ್ಟಿದ್ದಾರೆ. ಸಾಕಷ್ಟು ಪ್ರಶಸ್ತಿ ಇದೆ. ಮತ್ತು ವಿವಿಧ ವೇದಿಕೆಗಳಂತ ಹೇಳಿದರೆ ಸಾಕಷ್ಟು ಶರಣ ಸಂಸ್ಕೃತಿ ಉತ್ಸವಗಳು ಮತ್ತು ರಾಜ್ಯ ಮಟ್ಟದ ಜಾನಪದ ಕಲಾಮೇಳಗಳು ಮತ್ತು ಕನ್ಯಾಕುಮಾರಿಯಲ್ಲಿ ಕೂಡ ಕನ್ನಡದ ತೀರು ಅನ್ನುವಂಥ ಒಂದು ಕಾರ್ಯಕ್ರಮ ನಾವು ಕನ್ಯಾಕುಮಾರಿಯವರೆಗೂ ಹೋಗಿ ಈ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಮತ್ತು ಆಕಾಶವಾಣಿಯಲ್ಲಿ ಹಾಡಿದ್ದೀವಿ. ಸಾಕಷ್ಟು ವೇದಿಕೆಗಳನ್ನೆಲ್ಲ ನಮಗೆ ಕರೀತಾ ಇರ್ತಾರೆ. ಈಗ ಒಂದು ಮಹಿಳೆಯರ ಮೋಸ್ಟ್ ಡಿಮಾಂಡೆಡ್ ಸಾಂಗ್. ನೋಡಲು ಬಂದೆ ತಾಯಿ ನೆನಪಾಗೆ ಕಣ್ಣೀರು ತಂದೆ ತವರೂರ ಮನೆ ನಾ ನೋಡಲು ಬಂದೆ ತಾಯಿ ನೆನಪಾಗೆ ಕಣ್ಣೀರು ತಂದೆ 16 ವರ್ಷಗಳಲ್ಲಿ ನಿನ್ನ ತಾಯಿ ತಂದಿ ಮನೆಯಲ್ಲಿ ಮುತ್ತಿನಂತೆ ನಾನೇ ಜಪಾನಾಗಿ ಬೆಳೆದೆ ತಾಯಿ ನೆನಪಾಗೆ ಕಣ್ಣೀರು ತಂದೆ ಈ ಬಾಗಿಲ ಮುಂದೆ ನಮ್ಮ ರಂಗೋಲಿ ಬಾಗಿಲ ಹಾಕತಿದ್ದೆ ನನ್ನ ತರದಲ್ಲಿ ಹೀಗೆ ಮರೆಯಲೆವಾಯಿ ಮನಸ್ಸಿನಲ್ಲಿ ಮಾಸಿ ಹೋಗುವುದು ಹೊಸ ಬಾಳಿನಲ್ಲಿ ನಮ್ಮ ಅಣ್ಣನ ಹೆಂಡತೆ ನೋಡಿ ಕೈಯ ಸೊನ್ನೆ ಮಾಡ್ಯಾಳ ಅಣ್ಣಗ ನೋಡಿ ಅಣ್ಣ ಮಾತಾಡದೆ ಎದ್ದು ಒಳಗೆ ಹೋದ ತನ್ನ ಸತಿಯಲ್ಲಿ ತಾ ಹೋಗಿ ಕುಳಿತ ತವರೂರ ಮನೆ ನಾ ನೋಡಲು ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ತಾಯಿವಿಲ್ಲದ ತಬ್ಬಲೆಯಾದೆ ಬಂದು ಬಳಗ ಎಲ್ಲ ನಾ ಮರೆತೆ ಬೆನ್ನಿಗೆ ಬಿದ್ದೆ ಅಣ್ಣಗ ನಾ ದೂರವಾದೆ ದಿಕ್ಕ ಇಲ್ಲದ ಪರದೇಶಿಯಾದೆ ದಿಕ್ಕ ಇಲ್ಲದ ಪರದೇಶಿಯಾದೆ ಶಿವನೇ ಕೈ ಮುಗಿದು ಬೇಡುವೆ ನಿನಗೆ ತವರ ಮನೆಯ ಶ್ರೀ ಬೆಳಗಲೆ ಅಣ್ಣ ನಿನಗೆ ತಂಗಿ ನೆನಪ ಇರಲಿ ನಮ್ಮ ಅಣ್ಣ ನಿನಗೆ ಕಾಯಕರ ಪೋರು ತರವೆನ ದೇವರ ಗುಡಿಗೆ ಕಾಯಕರ ಪೋರ ತರವೆನ ದೇವರ ಗುಡಿಗೆ ತವರೂರು ಮನೆ ನಾ ನೋಡಲು ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ನಾ ಹುಟ್ಟಿ ಬೆಳೆದಿದ್ದ ಹೆರವರ ಬಾಗಿಲಗೆ ಕೈಯ ಮುಗಿದು ಶರಣಮ್ಮ ತಾಯಿ ನಿನಗೆ ಎಷ್ಟು ಕಷ್ಟವಮ್ಮ ತಾಯಿ ಬರಲಿ ನನಗೆ ಕೊಟ್ಟ ಗಂಡನ ಮನೆ ಶ್ರೇಷ್ಠ ನಾರಿಗೆ ತವರೂರು ಮನೆ ನಾ ನೋಡಲು ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೂರ ಮನೆ ನಾ ನೋಡಲು ಬಂದೆ
ತಾಯಿ ನೆನಪಾಗಿ ಕಣ್ಣೀರು ತಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ. ನಾಡ ಒಳಗ ನಾಗರ ಪಂಚಮಿ ನಾರ್ಯಾರ ಹಬ್ಬ ಏನೋ ಮಬ್ಬ ಹಂಚಿಕೇನು ಮಾಡೆ ನಮ್ಮ ವೆಚ್ಚ ತರಲಕ್ಕೆ. ಈಗ ಮುಂಚಿನಂತ ದಿನಮಾನೆಲ್ಲ ನಂಬಿ ಗಿಡಲಕ್ಕೆ, ಮತ್ತು ಕಾಂಚಾಣಿದ್ದರೆ ಕಾರ್ಯ ಸಿದ್ಧಿ ಎಲ್ಲ ತರಲಕ್ಕೆ. ಉಂಡು ಆಡೋ ಹಿಂಡು ಮಕ್ಕಳ ಕಂಡಿದ್ದೆಲ್ಲ ಬೇಡ್ತಾವೆ, ಉಂಡು ಆಡೋ ಹಿಂಡು ಮಕ್ಕಳ ಕಂಡಿದ್ದೆಲ್ಲ ಬೇಡ್ತಾವೆ. ಸದ್ಯಕ್ಕೀಗ ಜೋಳ ಇಲ್ಲ ಅರಳ ಹೊರಿಯಾಕೆ, ಸದ್ಯಕ್ಕೀಗ ಜೋಳ ಇಲ್ಲ ಅರಳ ಹೊರಿಯಾಕೆ. ಗಂಗಮ್ಮ ನಿಂಗಮ್ಮ ಬಾರ, ನೀಲಮ್ಮ ಗೌರಮ್ಮ ಬಾರ, ಸತ್ಯಮ್ಮ ಸಾವಮ್ಮ ಬಾರ. 6 ಮಂದಿ ಮೀರಿದವರ ಝೋಕಾಲಾಡಕ್ಕೆ, 6 ಮಂದಿ ಮೀರಿದವರ ಝೋಕಾಲಾಡಕ್ಕೆ. ಪಂಚತಂತ್ರದ ಸೀರೆ ತಂದ ಬಿಟ್ಟೆ ಉಡಲಕ್ಕೆ. ಆ ಝೋರಿ ಝೋರಿ ಕಾಮನ ಝೋರಿ, ಗುದ್ದಿಗೆ ಹೋಗಿ ಬಿದ್ದಿಯಮ್ಮ ಎಚ್ಚರಿರಬೇಕು, ಆ ಗುದ್ದಿಗೆ ಹೋಗಿ ಬಿದ್ದಿಯಮ್ಮ ಎಚ್ಚರಿರಬೇಕು. ಕಂಡು ಬಂತು ಕಾರು ಹುಣಿಮಿ ಹೊನ್ನ ಪೂಜೆ, ಮಣ್ಣ ಪೂಜೆ, ಮಣ್ಣು ಪೂಜೆ ಮಾಡೇ ನಮ್ಮ ಗುಳ್ಳವ ನೀಡಾಕೆ. ಸಬರಿ ಎಂಬ ಕೊಬ್ಬರಿ ತಂದು ಸಾರ ಕಟ್ಟಾಕೆ. ಕಂಚು ಕಲ್ಲ ಇದ್ದರೆ ಸಾಕು ಕಟ್ಟಿಗೆ ದೇವರ ಪೂಜೆ ಮಾಡೈ, ಕಂಚು ಕಲ್ಲ ಇದ್ದರೆ ಸಾಕು ಕಟ್ಟಿಗೆ ದೇವರ ಪೂಜೆ ಮಾಡೈ. ಮಾಯಾದಕ್ಕಿ ಮಾತಿನ ಮಲ್ಲಿ ಕಲ್ಲ ಬಿಲ್ಲಿ ಏನೋ ಬಲ್ಲಿ, ಹುತ್ತು ಹಿಡಸರ ಏಳ ನಿನಗ ಮೆಚ್ಚು ಮಾಡಕ್ಕೆ, ಆ ಹುತ್ತು ಹಿಡಸರ ಏಳ ನಿನಗ ಮೆಚ್ಚು ಮಾಡಕ್ಕೆ. ಆ ಮೆಚ್ಚಿದವಳಿಗೆ ಮರಣ ಸುಖ ಕಡೆ ಕಾಲಕ್ಕೆ. ಅಕ್ಕ ತಂಗಿ 6 ಮಂದಿ ಹಬ್ಬದ ಅಡಗೆಯ ಮಾಡಿ, ಅಕ್ಕ ತಂಗಿ 6 ಮಂದಿ ಹಬ್ಬದ ಅಡಗೆಯ ಮಾಡಿ. ನಾಗಪ್ಪಗ ಪೂಜೆ ಮಾಡಿ ಹಾಲು ಎರೆದಾರೆ, ನಾಗಪ್ಪಗ ಪೂಜೆ ಮಾಡಿ ಹಾಲು ಎರೆದಾರೆ. ನಾಡೊಳಗ ನಾಗರ ಪಂಚಮಿ ನಾರ್ಯಾರ ಹಬ್ಬ ಏನೋ ಮಬ್ಬ ಹಂಚಿಕೇನು ಮಾಡೆ ನಮ್ಮ ವೆಚ್ಚ ತರಲಕ್ಕೆ. ಈಗ ಮುಂಚಿನಂತೂ ದಿನಮಾನಿಲ್ಲ ನಂಬಿಗಿರಲಕ್ಕೆ, ಮತ್ತು ಕಾಂಚಾಣಿದ್ದರೆ ಕಾರ್ಯ ಸಿದ್ಧಿ ಎಲ್ಲ ತರಲಕ್ಕೆ. ಉಂಡು ಆಡ ಹಿಂಡು ಮಕ್ಕಳ ಕಂಡಿದ್ದೆಲ್ಲ ಬೇಡತಾವೆ, ಆ ಉಂಡು ಆಡ ಹಿಂಡು ಮಕ್ಕಳ ಕಂಡಿದ್ದೆಲ್ಲ ಬೇಡತಾವ. ಸದ್ಯಕ್ಕೀಗ ಜೋಳ ಎಲ್ಲ ಅರಳ ಹೊರಿಯಾಕೆ, ಸದ್ಯಕ್ಕೀಗ ಜೋಳ ಎಲ್ಲ ಅರಳ ಹೊರಿಯಾಕೆ. ಸದ್ಯಕ್ಕೀಗ ಜೋಳ ಎಲ್ಲ ಅರಳ ಹೊರಿಯಾಕೈ. ನಿಮ್ಮ ಕಲೆಯನ್ನು ಜನ ಗೌರವಿಸ್ತಾರೆ ಅಂತ ನಿಮಗೆ ಅನ್ಸುತ್ತಾ? ಕಲೆಯನ್ನು ಬೆಳೆಸೋದಕ್ಕೆ, ಗುರುತಿಸೋದಕ್ಕೆ ನಿಮ್ಮ ಸಲಹೆ ಏನು? ಕಲೆಯನ್ನು ಬೆಳೆಸಲಿಕ್ಕೆ, ಕಲೆಯನ್ನು ಗುರುತಿಸ್ಲಿಕ್ಕೆ ಈ ಹಿಂದೆ ಸುಮಾರು ಜನರ ಪ್ರೋತ್ಸಾಹ ಇತ್ತು ಮೇಡಮ್. ಇವಾಗ ಏನಾಗಿದೆ ಅಂದರೆ ಸ್ವಲ್ಪ ಈ ಮಾಧ್ಯಮಗಳೆಲ್ಲ ಜಾಸ್ತಿ ಆಗಿದ್ದರಿಂದ, ಟಿ ವಿ, ಮೊಬೈಲು ಇದು ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಜನರ ಒಲವು ಸ್ವಲ್ಪ ಕಡಿಮೆ ಆಗ್ತಿದೆ. ಆದರೆ ಎಲ್ಲೋ ಒಂದು ಕಡೆ ಒಂದು 4ನೇ ಭಾಗ ಇದೆ ಅಂತ ನಾನು ಹೇಳ್ಕೊಬೋದು ಅಷ್ಟೇ. ಬಿಟ್ಟರೆ ಈ ಜನಗಳು ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ. ಯಾರು ಹೆಂಗೆ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಕೆಲವು ಕಲೆ ಅಂತ ಗೊತ್ತಾದಾಗ ಕೇಳಬೇಕನ್ನಿಸಿ ಇಂಟ್ರೆಸ್ಟ್ ಇದ್ದವರು ಸ್ವಲ್ಪ ಪ್ರೋತ್ಸಾಹ ಮಾಡ್ತಾರೆ. ಜೊತೆಗೆ ವೇದಿಕೆಗಳಲ್ಲೆಲ್ಲ ನಮಗೆ ತುಂಬ ಚೆನ್ನಾಗಿ ಗೌರವ ಇದೆ. ನಿಮ್ಮ ಮುಂದಿನ ಜನಾಂಗದವರು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರಾ? ಇಲ್ಲ ಮೇಡಮ್, ತುಂಬ ಕಡಿಮೆ. ಇದು ಕೊನೆ ಪೀಳಿಗೆ ಅಂತ ನಾನೇ ಹೇಳ್ಕೋಬೋದು. ಯಾಕಂದರೆ ಇನ್ನು ಯಾರೂ ಮಾಡೋದಿಲ್ಲ ಈ ವೃತ್ತಿ. ಇದಕ್ಕೆಲ್ಲ ಗೌರವ ಸಿಗೋದಿಲ್ಲ ಅಂಥೇಳಿ ಈ ಕಲಾವೃತ್ತಿ ಮುಂದುವರ್ಸೋದು ಬಿಟ್ಟಿದ್ದಾರೆ. ಜೊತೆಗೆ ನಾವೇನು ಸ್ವಲ್ಪ ತುಂಬ ವರ್ಷದ ಅನುಭವ, ಈ ಕಡೆ ಎಲ್ಲ ತಿರುಗಾಟದ ಅನುಭವ ಸಾಕಷ್ಟಿದೆ ನಮಗೆ. ಆ ಅನುಭವದಲ್ಲಿ ನಾವು ಬಂದು ಹೋಗ್ತೇವೆ. ಬಿಟ್ಟರೆ ಹೊಸ ಜನ ಬಂದು ತಿರುಗೋದು ಭಾಳ ಕಷ್ಟ ಇದೆ. ನಮ್ಮ ಮಕ್ಕಳು ನಾವೆಲ್ಲ ಈ ಕಲಾ ಪರಂಪರೆಯಲ್ಲೇ ನಾವಿರೋವರೆಗೂ ಈ ಜೋಗಿ ಕಲೆಯನ್ನು ಮುಂದುವರಿಸ್ತೀವಿ ಇರ್ತದೆ ಅಷ್ಟೇ. ಥ್ಯಾಂಕ್ ಯು. ಆಯ್ತು ಮೇಡಮ್, ನಮಸ್ತೆ. ಜನಪದ ಕಲಾವಿದ ನಾಗರಾಜ ತೊಂಬ್ರಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮ್ಮ ಜಾನಪದ ಕಲೆಯನ್ನು ನಾವೆಲ್ಲರೂ ಉಳಿಸೋಣ, ಬೆಳೆಸೋಣ, ಪ್ರೋತ್ಸಾಹಿಸೋಣ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಸ್ಫೂರ್ತಿ. ಥ್ಯಾಂಕ್ ಯು.